ನಾವು ನೆಲ್ಕುಂಟೆ ಗ್ರಾಮದ ಯುವಕರು. ನಮ್ಮೂರಲ್ಲಿ ಒಂದು ಪೌರಾಣಿಕ ನಾಟಕ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎನ್ನುವ ನಾಟಕವನ್ನು ದಿನಾಂಕ 4/3/2026 ಬುಧವಾರ ಸಂಜೆ 8 ಗಂಟೆಗೆ ಶುರುವಾದ ನಾಟಕ ಬೆಳಗಿನ ತನಕ ನಿರಂತರವಾಗಿ ನಾಟಕ ನಡೆಯುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಮನಸ್ಸುಗಳು ಆತ್ಮಗಳು ಸಾಯ್ತಿರೋ ಕಾಲದಲ್ಲಿ ಹಳ್ಳಿಗಳು ಭಾವನಾತ್ಮಕವಾಗಿ ಒಂದಾಗಬೇಕಾದ್ರೆ, ಮನಸ್ಸುಗಳು ಗಟ್ಟಿಯಾಗಬೇಕಾದ್ರೆ ಈ ರೀತಿಯ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗ ಮಾತ್ರನೇ ಹಳ್ಳಿಗಳು ಉಳಿಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಹಳ್ಳಿಗಳು ಸತ್ತೋಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ನಮ್ಮೂರಿನ ಎಲ್ಲ ಯುವಕರು ಸೇರಿಕೊಂಡು ನಾಟಕ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಎಲ್ಲ ಒಂದು ಒಳ್ಳೆಯ ತಂಡ ಕಟ್ಕೊಂಡು ನಾಟಕದಲ್ಲಿ ಒಂದಷ್ಟು ಒಳ್ಳೆಯ ತರಬೇತಿ ಪಡ್ಕೊಂಡು ನಾಟಕವನ್ನು ಅಭಿನಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮುಖಾಂತರ ತಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಬನ್ನಿ ನೀವು ಕೂಡ ನಮ್ಮ ಜೊತೆ ಸೇರ್ಕೊಳ್ಳಿ, ನಮ್ಮ ನಾಟಕವನ್ನು ನೋಡಿ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿ. ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲಿ ತಂಡಗಳನ್ನ ಕಟ್ಕೊಂಡು ಈ ಪೌರಾಣಿಕ ನಾಟಕಗಳನ್ನ ಬೆಳೆಸ್ತಾ ಮತ್ತೆ ಊರಿನ ಆತ್ಮಗಳನ್ನ ಬೆಳೆಸ್ತಾ ಹೋದ್ರೆ ಒಂದಷ್ಟು ನಿಜವಾಗ್ಲೂ ನಮ್ಮ ನೆಲದ ಗುಣವನ್ನ, ನೆಲದ ಸೊಗಡನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಆ ಸೊಗಡು ತುಂಬಾ ದೂರಕ್ಕೆ ಹೊರಟೋಗುತ್ತೆ, ನಾವೇ ಪರಿತಪಿಸ್ಬೇಕಾಗತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ನಿಂತಿರೋ ಎಲ್ಲರೂ ಕೂಡ ಪಾತ್ರಧಾರಿಗಳು. ನಂಜೇಗೌಡ ಅಂತ ಹೇಳಿ ಆ ವಿದುರನ ಪಾತ್ರ ಮಾಡಿದ್ದಾರೆ. ಬಹುಶಃ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಳ್ಳೆಯ ಕಲಾವಿದ. ಸಂಪೂರ್ಣ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಮಾಡೋದ್ರಲ್ಲಿ ದೊಡ್ಡಬಳ್ಳಾಪುರಕ್ಕೆ ನಂಬರ್ 1 ಕಲಾವಿದನಾಗಿ ಗುರುತಿಸ್ಕೊಂಡಿದ್ದಾರೆ. ಸುರೇಶ್ ಕುಮಾರ್ ಇವರು BMTC ಅಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಅವರು ದುರ್ಯೋಧನನ ಪಾತ್ರದಲ್ಲಿ ಅಭಿನಯ ಮಾಡ್ತಿದ್ದಾರೆ. ನರೇಂದ್ರ ಕುಮಾರ್ ಇವರು ಅರ್ಜುನನ ಪಾತ್ರದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಅವರು ಆ BE ಮತ್ತೆ MTech ಓದ್ಕೊಂಡಿರೋ ಹುಡುಗ. ನಮ್ಮೊಂದಿಗೆ ಈ ತರ ಎಲ್ಲ ಓದ್ಕೊಂಡಿರೋ ಹುಡುಗರು. ನನ್ನ ಹೆಸರು ರವಿ ನೆಲ್ಕುಂಟೆ. ನಾನು ಮೇಷ್ಟಾಗಿ ಕೆಲಸ ಮಾಡ್ತೀನಿ. ನಾನು ಕರ್ಣನ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಬಲರಾಮನ ಪಾತ್ರದಾಗಿ ನರೇಂದ್ರ ಕುಮಾರ್, ಕೃಷ್ಣನ ಪಾತ್ರದಲ್ಲಿ ತಿಪ್ಪೇಗೌಡ ಅಭಿನಯ ಮಾಡ್ತಿದ್ದೀವಿ. ನೀವೆಲ್ಲರೂ ಬಂದು ನಮ್ಮ ನಾಟಕವನ್ನು ನೋಡಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಧನ್ಯವಾದಗಳು. ದಿನಾಂಕ 4/3/2026 ಬುಧವಾರ, ನೆಲ್ಕುಂಟೆ ನಿಯರ್ ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರಿಗೆ ಹೋಗೋ ರೋಡಲ್ಲಿ ಗುಂಡುಂಗೆರೆ ಕ್ರಾಸ್ ಅಂತ ಇದೆ. ಆ ಗುಂಡುಂಗೆರೆ ಕ್ರಾಸ್ ಇಂದ ಲೆಫ್ಟಿಗೆ ಬಂದ್ರೆ ಅಲ್ಲಿಂದ 2 ಕಿಲೋಮೀಟರ್ ಮಾತ್ರ ಇದೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ.